ಏನು ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಏನು ಡಿಸೆಂಬರ್ ತಿಂಗಳು ಅಂದ್ರೆ ಸ್ಯಾಂಡಲ್‌ವುಡ್‌ನಲ್ಲಿ ಸಿನಿ ಹಬ್ಬ ಅಂತಾನೆ ಶುರು ಆಗಿರುವಂತದ್ದು. ಈಗಾಗಲೇ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು ಅಬ್ಬರಿಸ್ತಾ ಇದ್ದಾವೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಟಿ ರಕ್ಷಿತಾ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ಹಾಯ್ ಹಾಯ್. ಸ್ಯಾಂಡಲ್‌ವುಡ್‌ನಲ್ಲಿ ಸಿನಿ ಹಬ್ಬ ಶುರು ಆಗಿದೆ. ಮಾರ್ಕ್ ಮತ್ತು ಇದಾಗಿರ್ಬೋದು 45 ಆಗಿರ್ಬೋದು ಶುರು ಆಗ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ. ನಿನ್ನೆ ನೀವೆಲ್ಲೋ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಆಯ್ತಾ? ಫ್ರೆಶ್ ಶೋ ಇತ್ತು ನಿನ್ನೆ ರಾತ್ರಿ 45 ಐ ಆಮ್ ಶ್ಯೂರ್ ನಿಮ್ಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿರುತ್ತೆ. ಮಾರ್ಕ್ ಐ ಥಿಂಕ್ 6:00 ಆನ್ ದ 25th ಮಾರ್ನಿಂಗೇ ಶೋ ಇರುತ್ತೆ. ನಾನು ಅಷ್ಟೇ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಮಾರ್ಕ್ ನೋಡಕ್ಕೆ. ವಿಶಿಂಗ್ ಬೋತ್ ದ ಫಿಲ್ಮ್ಸ್ ಆಲ್ ದಿ ಬೆಸ್ಟ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಸೊ ಸ್ಯಾಂಡಲ್‌ವುಡ್‌ನಲ್ಲಿ ಸ್ಟಾರ್ ವಾರ್ ಮತ್ತೆ ಇದು ಪೈರಸಿ ಫೈಟ್ ಅನ್ನುವಂಥದ್ದು ಆ ಬಗ್ಗೆ. ದೇರ್ ಪೈರಸಿ ಫೈಟ್ ಐ ಥಿಂಕ್ ಇಸ್ ಆಲ್ವೇಸ್ ಬೀನ್ ದೇರ್ ಅನ್ಸುತ್ತೆ ಕಣೋ. ನಾವು ವಿಲನ್ ಮಾಡುವಾಗ ಅಥವಾ ಜೋಗಯ್ಯ ಮಾಡಿದಾಗ ಆವತ್ತಿಂದ ವಿ ಹ್ಯಾವ್ ಆಲ್ ಬೀನ್ ಫೈಟಿಂಗ್ ಫಾರ್ ಪೈರಸಿ. ಏಕಲವ್ಯದ ಎಷ್ಟೊಂದು ಪ್ರಿಂಟ್ಗಳು ಆಚೆ ಬಂದಿತ್ತು. ಆವಾಗ ಕೂಡ ವಿ ಹ್ಯಾಡ್ ಸಮ್ ಯಾವುದೋ ಒಂದು ಏಜೆನ್ಸಿನ ಹೈರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೇಕ್ ಅ ಬಿಗರ್ ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಏಜೆನ್ಸಿನ ಹೈರ್ ಮಾಡೋದು, ಅವ್ರ ಹಿಂದೆ ಓಡಾಡೋದು, ಅಥವಾ ಅವ್ರು ಒಂದು 4 ಕಾಪಿ ತೆಗೆಯೋದು, ಮತ್ತೊಂದು 10 ಕಾಪಿ ಮೇಲೆ ಮುಂದೆ ಬರೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ರೂಟೀನ್ ನಾವು. ಇದಕ್ಕೊಂದು ಡೆಫಿನೆಟ್ಲಿ ಒಂದು ಬೇರೆ ಲೆವೆಲಲ್ಲಿ ಒಂದು ಹೋರಾಟ ಡೆಫಿನೆಟ್ಲಿ ಮಾಡಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧರಾಗಿ, ಯಾಕಂತ ಹೇಳಿದ್ರೆ ಇಷ್ಟ ತಾಳ್ಮೆಯಿಂದ ಇದ್ ಸಾಕು, ತಾಳ್ಮೆ ಅಂದ್ರೆ ಕಳ್ಕೊಂಡ್ಬಿಟ್ಟು ಆಗಿದೆ. ಇದ್ರಲ್ಲಿ ನನ್ಗೇನ್ ತಪ್ಪು ಅನ್ಸಿಲ್ಲ. ಅವರು ಪೆರಸಿ ಬಗ್ಗೆ ಮಾತಾಡಿದ್ರು ಅಂಡ್ ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆಸ್ ಅ ಆಸ್ ಅ ವೆರಿ ಬಿಗ್ ಆಕ್ಟರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅವ್ರ ಸಿನಿಮಾವನ್ನ ಅವರು ಡೆಫಿನೆಟ್ಲಿ ತುಂಬಾ ಪ್ರೀತಿಸ್ತಾರೆ. ಅಂಡ್ ಅದ್ರ ಬಗ್ಗೆ ಅವ್ರು ಪೈರಸಿ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಂಗೆ ತಪ್ಪೇ ಅನ್ಸಿಲ್ಲ ಅದು. ನೋಡಿ, ಇದ್ರ ಜೊತೆಗೆ ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವ್ರು ಮಾತಾಡ್ತಾರೆ, ಬೆಂಗಳೂರಲ್ಲಿ ಇದ್ದಾಗ ಯಾರು ಕಾಣದೇ ಇಲ್ಲ, ಮಾಯ ಆಗಿರ್ತಾರೆ. ಸೊ ಈಗ ಮಾತಾಡ್ತಾರೆ ಎನ್ನುವಂಥದ್ದು ವಿಜಯಲಕ್ಷ್ಮಿ. ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದ್ಯಾಟ್. ಅಂದರೆ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ, ಯಾರ ಬಗ್ಗೆನಾದರೂ ಮಾತಾಡಿರ್ಬೋದು. ಆ ಥರ ನೀವುಗಳು ತಪ್ಪು ಕೂಡ ತಿಳ್ಕೊಬಾರ್ದು ಅನಿಸುತ್ತೆ. ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಮಾತಾಡೋದು ತಪ್ಪು. ಅದರಲ್ಲಿ ಅವಳು ಇವ್ರ ಬಗ್ಗೆನೇ ಮಾತಾಡಿದಾರೆ ಅಂತ ನನಗೆ ಆನೆಸ್ಟ್ಲಿ ಅನಿಸ್ತಿಲ್ಲ. ಅವಳಿಗೇನೋ ಒಂದು ವಿಚಾರ ಹರ್ಟ್ ಆಗಿರುತ್ತೆ. ಪಾಪ ಅವಳ ವಿಚಾರವನ್ನು ಮುಂದೆ ವ್ಯಕ್ತಪಡಿಸಿದ್ದಾಳೆ. ಬಟ್ ಶಿ ಈಸ್ ನಾಟ್ ಮೆನ್ಷನ್ಡ್ ಎನಿ ಪರ್ಸನ್. ಸೊ ನಾವು ಅದನ್ನು ಊಹೆ ಮಾಡ್ಕೊಳ್ಳೋದು ಬೇಡ ಅನಿಸುತ್ತೆ. ಸುದೀಪ್ ಅವ್ರು ಆಗಿರ್ಬೋದು, ದರ್ಶನ್ ಅವರು ಇಬ್ರು ನಿಮ್ಗೆ ಆಪ್ತರು, ಸೊ ಸ್ನೇಹಿತರು ಕೂಡ. ಸೊ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತಾ? ನನಗಿಲ್ಲ ಅನ್ಸುತ್ತೆ ಕಣೋ. ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ನಿಜಕ್ಕೂ ಇಬ್ರು ಹೊರಗಡೆ ಬಂದ್ ಜೊತೆ ಕೂತ್ ಮಾತಾಡ್ತಾರ? ಐ ಹೋಪ್ ಸೊ. ನಿಮ್ ತರಾನೇ ಐ ರಿಯಲಿ ಹೋಪ್ ಸೊ. ಇದ್ರ ಜೊತೆಗೆ ಈಗ ಕೆಡಿ ಸಿನಿಮಾ ಮೇಡಮ್ ಅಬ್ಬರಿಸ್ತಾ ಇದೆ. ಸೊ ಯಾವಾಗ ರಿಲೀಸ್ ಆಗುತ್ತೆ, ಏನ್ ಕೆಡಿ ಸಿನಿಮಾ? ಸೂನ್ ಐ ಆಮ್ ರಿಯಲಿ ಹೋಪಿಂಗ್. ಅಂದ್ರೆ ಆವಾಗ ಯಾರೋ ಪ್ರೆಸ್ ಅವ್ರು ಹೇಳ್ತಾ ಇದ್ರು, ಮೀಡಿಯಾದವರು, ನಿಮ್ಗೆ ಎಲ್ಲಿ ಜಾಗ ಕೊಡ್ತಾರೆ. ಅದೇ ನಾವು ಒಂದು ಸಣ್ಣ ಜಾಗ ನೋಡ್ಕೊಂಡು ನಾವು ರಿಲೀಸಿಗೆ ಸಿದ್ಧರಾಗಿರ್ಬೇಕು. ಆದಷ್ಟು ಬೇಗ ಐ ಹೋಪ್ ಕೆ.ಟಿ. ರಿಲೀಸಸ್. ಇತ್ತೀಚೆಗೆ ಸ್ಯಾಂಡಲ್‌ವುಡ್ ನಲ್ಲಿ ಒಂದಿಷ್ಟು ಯಾರಾದ್ರೂ ಬೆಳಿತಾರೆ ಅಂತ ಹೇಳಿದ್ರೆ ಕಾಲೆಳೆಯೋ ಮನೋಭಾವ ಶುರುವಾಗಿರುವಂತದ್ದು, ನಿಮ್ಗೂ ಆ ರೀತಿಯ ಅನುಭವ ಆಗಿದೆ? ಅಲ್ಲ, ನಾನು ಹೀರೋಯಿನ್ ಇದ್ದಾಗ ಐ ಥಿಂಕ್ ಖಂಡಿತ ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಬಟ್ ಏನಂದ್ರೆ, ಬೇರೆಯವರು ಏನು ಹೇಳ್ತಾರೆ ಅಂದ್ರೆ, ಈಗ ನನಗೆ ನೀವು ಕೇಳೋದಾದ್ರೆ, ಮೊದಲು ಯೆಲ್ಲೋ ಜರ್ನಲಿಸಮ್ ಇತ್ತು. ಈಗ ಏನು ದೇರ್ ಇಸ್ ಟ್ರೋಲಿಂಗ್ ಎವ್ರಿವೇರ್. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಹಿಂದ್ಗಡೆ ತಿರುಗಿ ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಏನು ಕಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನ ಯೋಚನೆ ಮಾಡ್ದೇನೆ ನಾವು ನಮ್ಮ ಜೀವನವನ್ನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಕಲ್ತ್ರೆ ತುಂಬಾ ಒಳ್ಳೇದು. ಮೇಡಮ್ ಫೈನಲಿ 2025 ಮುಗಿದು 26 ಬರ್ತಾ ಇದೆ. ಸೊ 25ರಲ್ಲಿ ಬೆಸ್ಟ್ ಮೂಮೆಂಟ್ ಯಾವ್ದು? 25ರಲ್ಲಿ ಬೆಸ್ಟ್ ಮೂಮೆಂಟ್, ಐ ಥಿಂಕ್ I think best moment was, I think, when we went to Switzerland for the shooting. ನಾನು ತುಂಬಾ ತುಂಬಾ ದಿವಸ ಆಗಿತ್ತು ಆ ಬ್ರೇಕ್ ತಗೊಂಡು. ಐ ಥಿಂಕ್ ಇಟ್ ವಾಸ್ ಅ ವೆರಿ ವಾಂಟೆಡ್ ಬ್ರೇಕ್ ಫಾರ್ ಮಿ. ಫೈನಲಿ ಹೊಸ ವರ್ಷ ಬರ್ತಿದೆ, ರಿಪಬ್ಲಿಕ್ ಆಡಿಯನ್ಸ್ಗೆ. ರಿಪಬ್ಲಿಕ್ ಕನ್ನಡ ನೋಡುವ ಎಲ್ಲ ಕನ್ನಡ ವೀಕ್ಷಕರಿಗೆ ಆ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಖ್ಯಾತ ನಟಿ ರಕ್ಷಿತಾ ಅವರ ಮಾತಾಗಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ರೀತಿಯ ವಾರ್ ಇಲ್ಲ. ಸೊ ಇಬ್ರು ಚೆನ್ನಾಗೇ ಇದ್ದಾರೆ, ದರ್ಶನ್ ಸುದೀಪ್. ಸೊ ಅವರಿಬ್ರು ಕೂಡ ಹೊರಗಡೆ ಬಂದು ಒಟ್ಟಿಗೆ ಕೂತ್ ಮಾತಾಡ್ತಾರೆ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಏನು ಡಿಸೆಂಬರ್ ತಿಂಗಳು ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಅಂತಾನೆ ಶುರು ಆಗಿರುವಂತದ್ದು. ಈಗಾಗಲೇ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು ಅಬ್ಬರಿಸ್ತಾ ಇದಾವೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಟಿ ರಕ್ಷಿತಾ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ಹಾಯ್ ಹಾಯ್. ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಶುರು ಆಗಿದೆ. ಮಾರ್ಕ್ ಮತ್ತು ಇದಾಗಿರ್ಬೋದು 45 ಆಗಿರ್ಬೋದು ಶುರು ಆಗ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ. ನಿನ್ನೆ ನೀವೆಲ್ಲೋ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಆಯ್ತಾ? ಫ್ರೆಶ್ ಶೋ ಇತ್ತು ನಿನ್ನೆ ರಾತ್ರಿ 45. ಐ ಆಮ್ ಶ್ಯೂರ್ ನಿಮ್ಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿರುತ್ತೆ. ಮಾರ್ಕ್ ಐ ಥಿಂಕ್ 6:00 ಆನ್ ದ 25th ಮಾರ್ನಿಂಗೇ ಶೋ ಇರುತ್ತೆ. ನಾನು ಅಷ್ಟೇ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಮಾರ್ಕ್ ನೋಡಕ್ಕೆ. ವಿಶಿಂಗ್ ಬೋತ್ ದ ಫಿಲ್ಮ್ಸ್ ಆಲ್ ದಿ ಬೆಸ್ಟ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಮತ್ತೆ ಪೈರಸಿ ಫೈಟ್ ಅನ್ನುವಂಥದ್ದು ಆ ಬಗ್ಗೆ.
ದೇರ್ ಪೈರಸಿ ಫೈಟ್ ಐ ಥಿಂಕ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಅನ್ಸುತ್ತೆ ಕಣೋ. ನಾವು ವಿಲನ್ ಮಾಡುವಾಗ ಅಥವಾ ಜೋಗಯ್ಯ ಮಾಡಿದಾಗ ಆವತ್ತಿಂದ ವಿ ಹ್ಯಾವ್ ಆಲ್ ಬೀನ್ ಫೈಟಿಂಗ್ ಫಾರ್ ಪೈರಸಿ. ಏಕಲವ್ಯದ ಎಷ್ಟೊಂದು ಪ್ರಿಂಟ್ಗಳು ಆಚೆ ಬಂದಿತ್ತು. ಆವಾಗ ಕೂಡ ವಿ ಹ್ಯಾಡ್ ಸಮ್ ಯಾವುದೋ ಒಂದು ಏಜೆನ್ಸಿನ ಹೈರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೇಕ್ ಅ ಬಿಗರ್ ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಏಜೆನ್ಸಿನ ಹೈರ್ ಮಾಡೋದು, ಅವ್ರ ಹಿಂದೆ ಓಡಾಡೋದು, ಅಥವಾ ಅವ್ರು ಒಂದು 4 ಕಾಪಿ ತೆಗೆಯೋದು, ಮತ್ತೊಂದು 10 ಕಾಪಿ ಮೇಲೆ ಮುಂದೆ ಬರೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ರೂಟೀನ್ ನಾವು. ಇದಕ್ಕೊಂದು ಡೆಫಿನೆಟ್ಲಿ ಒಂದು ಬೇರೆ ಲೆವೆಲಲ್ಲಿ ಒಂದು ಹೋರಾಟ ಡೆಫಿನೆಟ್ಲಿ ಮಾಡಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧರಾಗಿ, ಯಾಕಂತ ಹೇಳಿದ್ರೆ ಇಷ್ಟ ತಾಳ್ಮೆಯಿಂದ ಇದ್ ಸಾಕು, ತಾಳ್ಮೆ ಅಂದ್ರೆ ಕಳ್ಕೊಂಡ್ಬಿಟ್ಟು ಆಗಿದೆ. ನನಗೇನು ತಪ್ಪು ಅನ್ಸಿಲ್ಲ. ಅವರು ಪೈರಸಿ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆಸ್ ಅ ವೆರಿ ಬಿಗ್ ಆಕ್ಟರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅವ್ರ ಸಿನಿಮಾವನ್ನು ಅವರು ಡೆಫಿನೆಟ್ಲಿ ತುಂಬ ಪ್ರೀತಿಸ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಅವ್ರು ಪೈರಸಿ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಂಗೆ ತಪ್ಪೇ ಅನಿಸಿಲ್ಲ ಅದು. ನೋಡಿ, ಇದ್ರ ಜೊತೆಗೆ ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವ್ರು ಮಾತಾಡ್ತಾರೆ, ಬೆಂಗಳೂರಲ್ಲಿ ಇದ್ದಾಗ ಯಾರು ಕಾಣದೇ ಇಲ್ಲ, ಮಾಯ ಆಗಿರ್ತಾರೆ, ಸೊ ಈಗ ಮಾತಾಡ್ತಾರೆ ಎನ್ನುವಂಥದ್ದು ವಿಜಯಲಕ್ಷ್ಮಿ. ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದ್ಯಾಟ್. ಅಂದರೆ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ, ಯಾರ ಬಗ್ಗೆನಾದರೂ ಮಾತಾಡಿರ್ಬೋದು. ಆ ಥರ ನೀವುಗಳು ತಪ್ಪು ಕೂಡ ತಿಳ್ಕೊಬಾರ್ದು ಅನಿಸುತ್ತೆ. ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಮಾತಾಡೋದು ತಪ್ಪು. ಅದರಲ್ಲಿ ಅವಳು ಇವ್ರ ಬಗ್ಗೆನೇ ಮಾತಾಡಿದಾರೆ ಅಂತ ನನಗೆ ಆನೆಸ್ಟ್ಲಿ ಅನಿಸ್ತಿಲ್ಲ. ಅವಳಿಗೇನೋ ಒಂದು ವಿಚಾರ ಹರ್ಟ್ ಆಗಿರುತ್ತೆ. ಪಾಪ ಅವಳ ವಿಚಾರವನ್ನು ಮುಂದೆ ವ್ಯಕ್ತಪಡಿಸಿದ್ದಾಳೆ. ಬಟ್ ಶಿ ಇಸ್ ನಾಟ್ ಮೆನ್ಷನ್ಡ್ ಎನಿ ಪರ್ಸನ್. ಸೊ ನಾವು ಅದನ್ನು ಊಹೆ ಮಾಡ್ಕೊಳ್ಳೋದು ಬೇಡ ಅನಿಸುತ್ತೆ. ಸುದೀಪ್ ಅವ್ರು ಆಗಿರ್ಬೋದು, ದರ್ಶನ್ ಅವರು ಇಬ್ರು ನಿಮ್ಗೆ ಆಪ್ತರು, ಸೊ ಸ್ನೇಹಿತರು ಕೂಡ, ಸೊ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತಾ? ನನಗಿಲ್ಲ ಅನ್ಸುತ್ತೆ ಕಣೋ. ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನು ರಿಸಾಲ್ವ್ ಆಗಲಿ. ನಿಜಕ್ಕೂ ಇಬ್ರು ಹೊರಗಡೆ ಬಂದ್ ಜೊತೆ ಕೂತ್ ಮಾತಾಡ್ತಾರ? ಐ ಹೋಪ್ ಸೊ. ನಿಮ್ಮ ಥರನೇ ಐ ರಿಯಲಿ ಹೋಪ್ ಸೊ. ಇದ್ರ ಜೊತೆಗೆ ಈಗ ಕೆಡಿ ಸಿನಿಮಾ ಮೇಡಮ್ ಅಬ್ಬರಿಸ್ತಾ ಇದೆ, ಸೊ ಯಾವಾಗ ರಿಲೀಸ್ ಆಗುತ್ತೆ, ಏನ್ ಕೆಡಿ ಸಿನಿಮಾ? ಸೂನ್ ಐ ಆಮ್ ರಿಯಲಿ ಹೋಪಿಂಗ್. ಅಂದರೆ ಆವಾಗ ಯಾರೋ ಪ್ರೆಸ್ ಅವ್ರು ಹೇಳ್ತಾ ಇದ್ರು, ಮೀಡಿಯಾದವರು, ನಿಮ್ಗೆ ಎಲ್ಲಿ ಜಾಗ ಕೊಡ್ತಾರೆ, ಅದೇ ನಾವು ಒಂದು ಸಣ್ಣ ಜಾಗ ನೋಡ್ಕೊಂಡು ನಾವು ರಿಲೀಸಿಗೆ ಸಿದ್ಧರಾಗಿರಬೇಕು. ಆದಷ್ಟು ಬೇಗ ಐ ಹೋಪ್ ಕೆಟಿ ರಿಲೀಸಸ್. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಒಂದಿಷ್ಟು ಯಾರಾದ್ರೂ ಬೆಳೀತಾರೆ ಅಂತ ಹೇಳಿದ್ರೆ ಕಾಲೆಳೆಯೋ ಮನೋಭಾವ ಶುರುವಾಗಿರುವಂತದ್ದು, ನಿಮ್ಗೂ ಆ ರೀತಿಯ ಅನುಭವ ಆಗಿದೆ? ಅಲ್ಲ, ನಾನು ಹೀರೋಯಿನ್ ಇದ್ದಾಗ ಐ ಥಿಂಕ್ ಖಂಡಿತ ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಬಟ್ ಏನಂದರೆ, ಬೇರೆಯವರು ಏನು ಹೇಳ್ತಾರೆ ಅಂದರೆ, ಈಗ ನನಗೆ ನೀವು ಕೇಳೋದಾದರೆ, ಮೊದಲು ಯೆಲ್ಲೋ ಜರ್ನಲಿಸಮ್ ಇತ್ತು, ಈಗ ಏನು ದೆರ್ ಇಸ್ ಟ್ರೋಲಿಂಗ್ ಎವ್ರಿವೇರ್. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಹಿಂದ್ಗಡೆ ತಿರುಗಿ ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಏನು ಕಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಯೋಚನೆ ಮಾಡ್ದೇನೆ ನಾವು ನಮ್ಮ ಜೀವನವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅಂತ ಕಲ್ತ್ರೆ ತುಂಬ ಒಳ್ಳೆಯದು. ಮೇಡಮ್ ಫೈನಲಿ 2025 ಮುಗಿದು 26 ಬರ್ತಾ ಇದೆ, ಸೊ 25ರಲ್ಲಿ ಬೆಸ್ಟ್ ಮೂಮೆಂಟ್ ಯಾವ್ದು? 25ರಲ್ಲಿ ಬೆಸ್ಟ್ ಮೂಮೆಂಟ್, ಐ ಥಿಂಕ್ ಬೆಸ್ಟ್ ಮೂಮೆಂಟ್ ವಾಸ್ ವೆನ್ ವಿ ವೆಂಟ್ ಟು ಸ್ವಿಟ್ಜರ್ಲೆಂಡ್ ಫಾರ್ ದಟ್ ಶೂಟಿಂಗ್. ನಾನು ತುಂಬ ತುಂಬ ದಿವಸ ಆಗಿತ್ತು ಆ ಬ್ರೇಕ್ ತಗೊಂಡು. ಐ ಥಿಂಕ್ ಇಟ್ ವಾಸ್ ಅ ವೆರಿ ವಾಂಟೆಡ್ ಬ್ರೇಕ್ ಫಾರ್ ಮಿ. ಫೈನಲಿ ಹೊಸ ವರ್ಷ ಬರ್ತಿದೆ, ರಿಪಬ್ಲಿಕ್ ಆಡಿಯನ್ಸ್ಗೆ. ರಿಪಬ್ಲಿಕ್ ಕನ್ನಡ ನೋಡುವ ಎಲ್ಲ ಕನ್ನಡ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಖ್ಯಾತ ನಟಿ ರಕ್ಷಿತಾ ಅವರ ಮಾತಾಗಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ರೀತಿಯ ವಾರ್ ಇಲ್ಲ, ಸೊ ಇಬ್ರು ಚೆನ್ನಾಗೇ ಇದ್ದಾರೆ ದರ್ಶನ್ ಸುದೀಪ್. ಸೊ ಅವರಿಬ್ರು ಕೂಡ ಹೊರಗಡೆ ಬಂದು ಒಟ್ಟಿಗೆ ಕೂತ್ ಮಾತಾಡ್ತಾರೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.